ಈ ವರ್ಷದ ಮೂರನೇ ಇವಿ ನ್ಯೂಸ್ಗೆ ಸ್ವಾಗತ ಸ್ನೇಹಿತರೆ. ಮೊದಲನೇ ನ್ಯೂಸ್ ಬಂದು ಟಾಟಾ ಕಂಪ್ನಿ ಕಡೆಯಿಂದ. ಟಾಟಾ ಕಂಪ್ನಿಯವರು ಇತ್ತೀಚೆಗೆ ನ್ಯೂ ಪಂಚ್ನ ಲಾಂಚ್ ಮಾಡಿದ್ದಾರೆ. ಇದರ ರೇಟ್ ಬಂದು 5.5 ಲಕ್ಷ ರೂಪಾಯಿ. ನ್ಯೂಸ್ ಇದಲ್ಲ, ಈ ಸಮಾರಂಭದಲ್ಲಿ ಟಾಟಾ ಕಂಪ್ನಿಯವರು ಸರ್ಕಾರ ಒಂದು ಬೇಡಿಕೆ ಇಟ್ಟಿದ್ದಾರೆ. ಏನಂತ ಅಂದರೆ 10 ಲಕ್ಷದ ಒಳಗಡೆ ಇರುವಂಥ ಕಾರ್ಗಳಿಗೆ ಸಪ್ರೇಟಾಗಿ ಸಬ್ಸಿಡಿನ ಕೊಡಿ ಅಂತ ಕೇಳಿದ್ದಾರೆ. ಕಾರಣ ಏನಪ್ಪ ಅಂದರೆ ಇತ್ತೀಚೆಗೆ ಸರ್ಕಾರದವರು ಎಲೆಕ್ಟ್ರಿಕ್ ಕಾರ್ಗಳಿಗೆ ನೀಡ್ತಿದ್ದಂಥ ಸಬ್ಸಿಡಿನ ನಿಲ್ಲಿಸ್ಬಿಟ್ಟಿದ್ದಾರೆ. ಆದ್ದರಿಂದ ಟಾಟಾ ಕಂಪ್ನಿಯವರು ಏನು ಕೇಳ್ತಾ ಇದ್ದಾರೆ ಅಂದರೆ ದಯವಿಟ್ಟು 10 ಲಕ್ಷದ ಒಳಗಡೆ ಬರುವಂಥ ಕಾರ್ಗಳಿಗೆ ಸಪ್ರೇಟಾಗಿ ಸಬ್ಸಿಡಿ ಕೊಡಿ. ಇದರಿಂದ ನಾವು ಜಾಸ್ತಿ ಕಾರ್ಗಳನ್ನ ಸೇಲ್ ಮಾಡೋಕ್ಕಾಗುತ್ತೆ. ಅಷ್ಟೇ ಅಲ್ಲದೆ ಜನ ಇತ್ತೀಚೆಗೆ ಇ ಕಾರ್ಗಳನ್ನ ತಗೊಳ್ಳೋದು ಕಮ್ಮಿ ಮಾಡಿದ್ದಾರೆ. ಜನ ಜಾಸ್ತಿ ಪೆಟ್ರೋಲ್ ಕಾರ್ಗಳಿಗೆ ಹೋಗ್ತಾ ಇದ್ದಾರೆ. ಕಾರಣ ಇಷ್ಟೇ, ಪೆಟ್ರೋಲ್ ಕಾರ್ಗೂ ಇ ಕಾರ್ಗೂ ಮಿನಿಮಮ್ ಅಂದರೂ 3-4 ಲಕ್ಷ ರೂಪಾಯಿ ಡಿಫ್ರೆನ್ಸ್ ಇರುತ್ತೆ. ಅದಕ್ಕೆ ಅವ್ರು ಏನು ಮಾಡ್ತಾಯಿದ್ದಾರೆ, ಜನ ಜಾಸ್ತಿ ಪೆಟ್ರೋಲ್ ಕಾರ್ಗಳನ್ನೇ ತೊಗೋತಾ ಇದ್ದಾರೆ. ನಾನು ಕೂಡ ಇತ್ತೀಚೆಗೆ ರಸ್ತೆಯಲ್ಲಿ ನಾನು ನೋಡ್ತೀನಿ, ಟಾಟಾದಲ್ಲಿ ಎಲ್ಲ ಕಾರಲ್ಲೂ ಕೂಡ ಇ ವರ್ಷನ್ ಇದೆ. ಟಾಟಾ ಟಿಯಾಗೋದಲ್ಲಿ ಇ ಇದೆ, ಟಾಟಾ ಟಿಗಾರ್ ಇ ಇದೆ, ಪಂಚ್ ಇ ಇದೆ, ನೆಕ್ಸಾನ್ ಇ ಇದೆ, ಹಾರಿಯರ್ ಇ ಇದೆ. ಎಷ್ಟು ಮಾಡಲ್ ಇ ಇದೆ ಅಂದರೆ ಅಷ್ಟೊಂದಿದೆ. ಆದರೂ ಕೂಡ ಜನ ಪೆಟ್ರೋಲ್ನೇ ತೊಗೋತಾರೆ, ಇಲ್ಲ CNGಗೆ ಹೋಗ್ತಾರೆ ದುಡ್ಡು ಉಳಿಸ್ಬೇಕು ಅಂದರೆ. ಇ ಕಮ್ಮಿ ತೊಗೋತಾರೆ. ಕಾರಣ ಏನಪ್ಪ ಅಂದರೆ ರೇಟ್ ಜಾಸ್ತಿ. ಅದಕ್ಕೆ ಟಾಟಾ ಕಂಪ್ನಿಯವ್ರು ಏನು ಕೇಳ್ಕೊಂಡಿದ್ದಾರೆ ಅಂದರೆ ದಯವಿಟ್ಟು 10 ಲಕ್ಷದ ಒಳಗಡೆ ಇರುವಂಥ ಕಾರ್ಗಳಿಗೆ ದಯವಿಟ್ಟು ಎಕ್ಸ್ಟ್ರಾ ಸಬ್ಸಿಡಿ ಕೊಡಿ. ಇದರಿಂದ ರೇಟ್ ಇನ್ನೂ ಕಮ್ಮಿ ಆಗುತ್ತೆ. ರೇಟ್ ಕಮ್ಮಿ ಆಯಿತು ಅಂದರೆ ಜನ ಜಾಸ್ತಿ ಇ ಕಾರ್ಗಳನ್ನ ತೊಗೋತಾರೆ ಅಂತ ಕೇಳಿದ್ದಾರೆ. ನೋಡೋಣ ಸರ್ಕಾರ ಇದ್ರ ಬಗ್ಗೆ ಏನು ತೀರ್ಮಾನ ತೊಗೊಳುತ್ತೆ ಅಂತ. ನನಗೇನಾದರೂ ಕೇಳೋದಾದ್ರೆ ದಯವಿಟ್ಟು ಸರ್ಕಾರ ಕೊಡಬೇಕು. ಈ ಮುಂಚೆ ಒಂದು ಟೈಮಲ್ಲಿ ಫೇಮ್ 2 ಸಬ್ಸಿಡಿ ಇದ್ದಾಗ 1.5 ಲಕ್ಷ ತನಕ ಕೊಡ್ತಿದ್ರು. ಇತ್ತೀಚೆಗೆ ಅದನ್ನ ನಿಲ್ಲಿಸ್ಬಿಟ್ಟಿದ್ದಾರೆ. ಒಂದು ಟೈಮಲ್ಲಿ 2 ವೀಲರ್ಗೆ 35,000 ರೂಪಾಯಿ ತನಕ ಸಬ್ಸಿಡಿ ಕೊಡೋರು. ನಾನೇ TVS iQube ತೊಗೊಂಡಾಗ 35,000 ಸಬ್ಸಿಡಿ ಕೊಟ್ಟಿದ್ರು. ಈಗ ಮೊನ್ನೆ ಹೋಗಿ ಹೀರೋ ವಿಡಾ ತೊಗೊಂಡ್ರೆ ಬರೀ 5,000 ಕೊಟ್ಟಿದ್ದಾರೆ. ಎಲ್ಲ ಕಮ್ಮಿ ಮಾಡಿದ್ದಾರೆ. ಒಳ್ಳೆಯದು, ಕಮ್ಮಿ ಮಾಡಿದ್ದಾರೆ. ಕೊನೆಗೆ ನಿಲ್ಲಿಸ್ಬಿಡ್ತಾರೆ, ಅದು ಒಳ್ಳೇದು, ಒಪ್ಕೋತೀನಿ. ಆದರೆ 2 ವೀಲರ್ದು ಪ್ರಾಬ್ಲಮ್ ಇಲ್ಲ. ಯಾಕಂದರೆ ಈಗ ವರ್ಷಕ್ಕೆ 12-13 ಲಕ್ಷ 2 ವೀಲರ್ ಸೇಲ್ ಆಗ್ತಿದೆ. ಅದೇ ನೀವೇನಾದರೂ ಕಾರ್ಗೆ ಹೋದರೆ ತುಂಬ ಕಮ್ಮಿ. ಜನ ಅಂತೂ ಇ ಕಾರ್ಗಳನ್ನ ತಗೋತಿರೋದೇ ಕಮ್ಮಿ. ಅದಕ್ಕೆ ಸರ್ಕಾರದವರು ಸ್ಪೆಷಲ್ ಸಬ್ಸಿಡಿ ಕೊಡೋದು ತುಂಬ ಒಳ್ಳೆಯದು. ಇದರಿಂದ ಇ ಕಾರ್ಗಳ ಸೇಲು ತುಂಬ ಜಾಸ್ತಿ ಆಗುತ್ತೆ. ಎರಡನೇ ನ್ಯೂಸ್ ಕೂಡ ಟಾಟಾ ಕಂಪ್ನಿ ಕಡೆಯಿಂದ. ಟಾಟಾ ಕಂಪ್ನಿಯವರು ಇನ್ನೊಂದು 3 ತಿಂಗಳಲ್ಲಿ ಸಿಯಾರಾ ಇ ಲಾಂಚ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಈ ವರ್ಷದ ಕೊನೆಯ ಒಳಗೆ ಅವಿನಿಯಾ ಕಾರ್ಗಳನ್ನ ಲಾಂಚ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಅವಿನಿಯಾ ಅನ್ನೋದು ಟಾಟಾ ಕಂಪ್ನಿಯವರ ಬಾರ್ನ್ ಇ ಕಾರ್ಗಳು. ಬಾರ್ನ್ ಇ ಕಾರ್ಗಳು ಅಂತ ಅಂದರೆ ಇಷ್ಟು ದಿವಸ ಏನಿತ್ತು ಅಂದರೆ ಟಾಟಾ ಟಿಯಾಗೋ ಇರ್ಬೋದು, ಟಿಗಾರ್ ಇರ್ಬೋದು, ಪಂಚ್ ಇರ್ಬೋದು, ಅದಾದಮೇಲೆ ಹಾರಿಯರ್ ಇರ್ಬೋದು, ನೆಕ್ಸಾನ್ ಇರ್ಬೋದು, ಇವೆಲ್ಲ ಏನು ಅಂತ ಅಂದರೆ ಪೆಟ್ರೋಲ್ ಕಾರ್ಗಳು. ಅದನ್ನು ಎಲೆಕ್ಟ್ರಿಕ್ ಕಾರ್ಗಳಾಗಿ ಕನ್ವರ್ಟ್ ಮಾಡಿ ಅದನ್ನು ಮಾರ್ತಿದ್ರು. ಆದರೆ ಅವಿನಿಯಾ ಹಂಗಲ್ಲ, ಇದು ಬಾರ್ನ್ ಇದು ಇ ಕಾರ್ ಅಂತಲೇ ಲಾಂಚ್ ಮಾಡ್ತಿದ್ದಾರೆ. ಇದು ಹೇಗೆ ಮಹೇಂದ್ರದವರು BE6 ಅನ್ನೋದನ್ನ ಲಾಂಚ್ ಮಾಡಿದ್ರು, ಅದೇ ರೀತಿ ಟಾಟಾದವರು ಅವಿನಿಯಾ ಕಾರ್ಗಳನ್ನ ಈ ವರ್ಷದ ಕೊನೆ ಅಂದರೆ ನನ್ನ ಪ್ರಕಾರ ದೀಪಾವಳಿ ಟೈಮಲ್ಲಿ ಇದನ್ನ ಲಾಂಚ್ ಮಾಡ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಮುಂದಿನ ನ್ಯೂಸ್ ಬಂದು JSW ಕಂಪ್ನಿ ಕಡೆಯಿಂದ. JSW ಕಂಪ್ನಿಯವರು ಚೈನಾದ ಚೆರ್ರಿ ಅನ್ನೋ ಕಂಪ್ನಿ ಜೊತೆ ಟೈಅಪ್ ಮಾಡಿಕೊಂಡು ಚೆರ್ರಿ ಕಂಪ್ನಿಯ ಕಾರ್ಗಳನ್ನ ಇಂಡಿಯಾದಲ್ಲಿ ನಾವು ರೀಬ್ರ್ಯಾಂಡ್ ಮಾಡಿ ಲಾಂಚ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ಈ ವರ್ಷದ ಕೊನೆಗೆ ಚೆರ್ರಿ ಕಂಪ್ನಿಯವರ J-Tour T2 SUV ಲಾಂಚ್ ಮಾಡ್ತೀವಿ ಅಂತ ಹೇಳಿದರೆ. ಈ ಕಾರ್ ಬಂದು ಹೈಬ್ರಿಡ್ ಕಾರು. ಈ ಕಾರ್ನ ನಾವು ಇಂಡಿಯಾದಲ್ಲಿ ರೀಬ್ರ್ಯಾಂಡ್ ಮಾಡಿ JSW ಕಂಪ್ನಿಯವರು ಲಾಂಚ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗಾಗಲೇ JSW ಕಂಪ್ನಿಯವರು MG ಮೋಟರಲ್ಲಿ 35% ಸ್ಟೇಕ್ ಇಟ್ಕೊಂಡು ಇಂಡಿಯಾದಲ್ಲಿ MG ಮೋಟರ್ನ ನೋಡ್ಕೋತಿರೋದೇ JSW ಅವರು. ಅದ್ರ ಜೊತೆಗೆ ಈಗ ಹೈಬ್ರಿಡ್ ಕಾರ್ಗಳಿಗೋಸ್ಕರ ಚೈನಾದ ಚೆರ್ರಿ ಅನ್ನೋ ಕಂಪ್ನಿ ಜೊತೆ ಟೈಅಪ್ ಮಾಡಿಕೊಂಡು ಚೆರ್ರಿ ಕಂಪ್ನಿಯ ಕಾರ್ಗಳನ್ನ ಇಂಡಿಯಾದಲ್ಲಿ ಲಾಂಚ್ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಒಂದು ವಿಷಯ ಹೇಳ್ಬಿಡ್ತೀವಿ ತಿಳ್ಕೊಳ್ಳಿ, ನೀವು ಯಾವುದೇ ಹೊಸ ಕಂಪ್ನಿ ಬಂದು ಎಂಥದೇ ಕಾರ್ಗಳನ್ನ ಲಾಂಚ್ ಮಾಡಿದ್ರು ಕೂಡ ಕೊನೆಗೆ ಇಂಡಿಯಾದವ್ರು ನೋಡೋದು 2 ವಿಷಯ. ಒಂದು ದುಡ್ಡು, ಇನ್ನೊಂದು ಲಾಂಗ್ ಟರ್ಮ್ ಯೂಸು. ಕಮ್ಮಿ ದುಡ್ಡಿಗೆ ಕಾರ್ನ ಲಾಂಚ್ ಮಾಡಬೇಕು, ಅದ್ರ ಜೊತೆಗೆ ಅದು ಲಾಂಗ್ ಟರ್ಮಲ್ಲಿ ರಿಲಯಬಿಲಿಟಿ ಇರಬೇಕು, ಅಂದರೆ ತುಂಬ ವರ್ಷ ಯೂಸ್ ಮಾಡೋಂಗಿರಬೇಕು. ಈಗ ನೋಡಿ, ಈಗ ಮಾರುತಿ ಕಾರ್ ಯಾಕೆ ಜನ ಜಾಸ್ತಿ ತೊಗೊಳ್ಳೋದು ಅಂದರೆ ಕಾರಣ ಇಷ್ಟೇ, ರೇಟ್ ಕಮ್ಮಿ, ಕನಿಷ್ಠ ಅಂದರೆ ಒಂದು 15-20 ವರ್ಷ ಯೂಸ್ ಮಾಡೋದು, ಏನು ಟೆನ್ಷನ್ ಇಲ್ಲದೆ. ಟೊಯೋಟಾನು ಅಷ್ಟೇ, ಟೊಯೋಟಾದಲ್ಲಿ ಒಂದು ಸ್ವಲ್ಪ ರೇಟ್ ಜಾಸ್ತಿ ಇರ್ಬೋದು, ಬಟ್ ನಿಮಗೆ ಲಾಂಗ್ ಟೈಮ್ ರಿಲಯಬಿಲಿಟಿ ಚೆನ್ನಾಗಿದೆ. ಆ ರೀತಿ ಕಾರ್ಗಳು ಕೊಟ್ಟರೆ ಮಾತ್ರ ಹೊಸ ಕಂಪ್ನಿಗಳು ಉಳಿಯುತ್ತೆ. ಇಲ್ಲ ಅಂದರೆ ಬಂದಷ್ಟೇ ಸ್ಪೀಡಾಗಿ ವಾಪಸ್ ಹೋಗುತ್ತೆ. ಇದಕ್ಕೆ ಬೆಸ್ಟ್ ಉದಾಹರಣೆ ಅಂದರೆ ಅಮೇರಿಕನ್ ಕಂಪ್ನಿಗಳು, ಚೆರೋಲೆಟ್ ಇರ್ಬೋದು, ಫೋರ್ಡ್ ಇರ್ಬೋದು, ಈ ಥರ ಅನೇಕ ಕಂಪ್ನಿಗಳು ಇಂಡಿಯಾದಲ್ಲಿ ಬಂದು ಮುಚ್ಕೋಗಿರೋದು ತುಂಬ ಇದೆ. ಮುಂದಿನ ನ್ಯೂಸ್ ಬಂದು ಟೆಸ್ಲಾ ಕಂಪ್ನಿ ಕಡೆಯಿಂದ. ಟೆಸ್ಲಾ ಕಂಪ್ನಿಯವರು 2025ರಲ್ಲಿ ಮ್ಯಾನುಫ್ಯಾಕ್ಚರ್ ಆದ ಕಾರ್ಗಳನ್ನ ಕ್ಲಿಯರ್ ಮಾಡೋಕ್ಕೋಸ್ಕರ ಈ ತಿಂಗಳು 2 ಲಕ್ಷ ರೂಪಾಯಿ ತನಕ ಮಾಡಲ್ Y ಮೇಲೆ ಡಿಸ್ಕೌಂಟ್ ಕೊಟ್ಟಿದ್ದಾರೆ ಕ್ಲಿಯರೆನ್ಸ್ ಸ್ಟಾಕ್ ಹೆಸರಲ್ಲಿ. ನೀವೇನಾದರೂ ಎಲೆಕ್ಟ್ರಿಕ್ ಕಾರ್ ತೊಗೋಬೇಕು ಅಂದ್ಕೊಂಡಿದ್ರೆ ಟೆಸ್ಲಾ ಕಾರ್ನ ಕನ್ಸಿಡರ್ ಮಾಡ್ಬೋದು. ಮಾಡಲ್ Yಗೆ ಆನ್ ರೋಡ್ ಬಂದು ಹತ್ತತ್ರ 60-70 ಲಕ್ಷ ಏನೋ ಇದೆ ಅಂತೆ. ತುಂಬ ಚೀಪ್ ಆಯ್ತಲ್ವಾ? ನೋಡಿ, ತಗೊಳ್ಳೋ ಆಗಿದ್ರೆ ತಗೊಳ್ಳಿ, 2 ಲಕ್ಷ ರೂಪಾಯಿ ತನಕ ಡಿಸ್ಕೌಂಟ್ ಸಿಗುತ್ತೆ ಟೆಸ್ಲಾ ಮಾಡಲ್ Y ಮೇಲೆ.
ಮುಂದೊಂದು ನ್ಯೂಸ್ ಬಂದು ರಿಲಯನ್ಸ್ ಕಂಪ್ನಿ ಕಡೆಯಿಂದ. ರಿಲಯನ್ಸ್ ಕಂಪ್ನಿಯವರು ತುಂಬ ದಿವಸದಿಂದ ಇಂಡಿಯಾದಲ್ಲಿನೇ ಲಿಥಿಯಂ ಅಯಾನ್ ಸೆಲ್ಗಳನ್ನ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ. ಇದಕ್ಕೋಸ್ಕರ ಅಂತಾನೆ ಕಳೆದ ವರ್ಷ ಚೈನಾದ ಝಯಾಮಿನ್ ಲಿಥಿಯಂ ಎನರ್ಜಿ ಅನ್ನೋ ಒಂದು ಕಂಪ್ನಿ ಜೊತೆ ಟೈಅಪ್ ಮಾಡಿಕೊಂಡು ಲಿಥಿಯಂ ಅಯಾನ್ ಸೆಲ್ ಮ್ಯಾನುಫ್ಯಾಕ್ಚರ್ ಮಾಡೋ ಟೆಕ್ನಾಲಜಿನ ಇಂಡಿಯಾಗೆ ತಗೊಬಂದು ಇಂಡಿಯಾದಲ್ಲೇ ಲಿಥಿಯಂ ಅಯಾನ್ ಸೆಲ್ನ ಮ್ಯಾನುಫ್ಯಾಕ್ಚರ್ ಮಾಡೋದು ಅಂತ ಟ್ರೈ ಮಾಡಿದ್ರು. ಆದರೆ ಇತ್ತೀಚೆಗೆ ಈ ಅಗ್ರಿಮೆಂಟ್ಗೆ ಚೈನಾ ಗೌರ್ಮೆಂಟು ಪರ್ಮಿಷನ್ ಕೊಟ್ಟಿಲ್ಲ. ಆದ್ರಿಂದ ಈ ಅಗ್ರಿಮೆಂಟ್ ಏನಿತ್ತು ಝಿಯಾಮ್ ಲಿಥಿಯಂ ಎನರ್ಜಿ ಜೊತೆ ರಿಲಯನ್ಸ್ ಕಂಪ್ನಿಯವರ ಅಗ್ರಿಮೆಂಟ್ ಏನಿತ್ತು ಅದು ಈಗ ಕ್ಯಾನ್ಸಲ್ ಆಗಿದೆ. ಇದು ಬರೀ ರಿಲಯನ್ಸ್ ಅಷ್ಟೇ ಪ್ರಾಬ್ಲಮ್ ಅಲ್ಲ, ಅದು ಇಂಡಿಯಾಗೂ ಕೂಡ ಪ್ರಾಬ್ಲಮ್. ಯಾಕಂದ್ರೆ ಇಂಡಿಯಾದಲ್ಲಿ ನಿಮ್ಗೆ ಎಲ್ಲಿವರೆಗೂ ನಾವು ಲಿಥಿಯಂ ಅಯಾನ್ ಸೆಲ್ನ ಮ್ಯಾನುಫ್ಯಾಕ್ಚರ್ ಮಾಡಲ್ಲ ಅಲ್ಲಿವರೆಗೂ ಕೂಡ ನಮಗೆ ತುಂಬಾ ತೊಂದರೆ ಆಗುತ್ತೆ. ಈಗ ಅಗ್ರಿಮೆಂಟ್ ಕ್ಯಾನ್ಸಲ್ ಆಗಿರೋ ಕಾರಣ ಇಷ್ಟೇ. ಏನಂತ ಅಂದ್ರೆ ಚೈನಾ ಕಂಪ್ನಿಯವರು ಅವ್ರ ಹತ್ರ ಇರೋ ಟೆಕ್ನಾಲಜಿಗಳನ್ನ ಬೇರೆ ದೇಶಕ್ಕೆ ಕೊಡಕ್ಕೆ ನಿರಾಕರಿಸ್ತಾ ಇದ್ದಾರೆ. ಇದೇ ಕಾರಣದಿಂದ ಚೈನಾ ಕಂಪ್ನಿಗಳು ಇಂಡಿಯಾ ಕಂಪ್ನಿಗಳ ಜೊತೆ ಟೈಅಪ್ ಮಾಡ್ಕೋತಿಲ್ಲ. ನನ್ನನ್ನೇನಾದ್ರೂ ಕೇಳೋದಾದ್ರೆ ನೀವು ಯಾಕೆ ಚೈನಾ ಕಂಪ್ನಿಗಳ ಜೊತೆ ಟೈಅಪ್ ಆಗಕ್ಕೆ ಹೋಗ್ತೀರಾ? ಒಂದು ಸ್ವಲ್ಪ ಜಾಸ್ತಿ ದುಡ್ಡು ಖರ್ಚು ಮಾಡಿ ಇಂಡಿಯಾದಲ್ಲಿ R&D ಮಾಡಿ ಸ್ವಂತವಾಗಿಯೇ ಲಿಥಿಯಂ ಅಯಾನ್ ಸೆಲ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ಬೋದಲ್ವಾ? ಇದು ದೇಶಕ್ಕೆ ತುಂಬಾ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮುಂದೊಂದು ನ್ಯೂಸ್ ಬಂದು ಹೀರೋವಿಡಾ ಕಂಪ್ನಿ ಕಡೆಯಿಂದ. ಹೀರೋವಿಡಾ ಕಂಪ್ನಿಯವರು ಅಮೆರಿಕದ ಝೀರೋ ಮೋಟರ್ ಸೈಕಲ್ ಕಂಪ್ನಿ ಜೊತೆ ಕೊಲಾಬ್ರೇಷನ್ ಮಾಡಿಕೊಂಡು ಹೊಸದಾಗಿ VXZ ಅನ್ನೋಂಥ ಎಲೆಕ್ಟ್ರಿಕ್ ಬೈಕ್ನ ಲಾಂಚ್ ಮಾಡ್ತೀವಿ ಅಂತ ಹೇಳಿದರೆ. ಈ ಬೈಕು ಈಗಾಗಲೇ ಪೇಟೆಂಟ್ನ ಫೈಲ್ ಮಾಡಿದ್ದು ಈ ವರ್ಷದ ಕೊನೆ ಅಥವಾ ಮುಂದಿನ ವರ್ಷದೊಳಗೆ ಹೀರೋವಿಡಾ ಕಂಪ್ನಿಯಿಂದ ಹೊಸದಾಗಿ ಎಲೆಕ್ಟ್ರಿಕ್ ಬೈಕ್ನ ಲಾಂಚ್ ಮಾಡ್ಬೋದು ಅಂತ ನಾವು ಅಂದ್ಕೊಂಡಿದ್ದೀವಿ. ನೋಡೋಣ ಲಾಂಚ್ ಯಾವಾಗ ಲಾಂಚ್ ಆಗುತ್ತೆ. ಒಟ್ನಲ್ಲಿ ಪೇಟೆಂಟ್ ಅಂತೂ ಫೈಲ್ ಮಾಡಿದ್ದಾರೆ. ಇನ್ನೇನು ನೆಕ್ಸ್ಟ್ ಈ ವರ್ಷದ ಮಧ್ಯದಷ್ಟೊತ್ತಿಗೆ ಮ್ಯಾನುಫ್ಯಾಕ್ಚರಿಂಗ್ನ ಶುರು ಮಾಡ್ಬೋದು. ಈಗ ಆಲ್ರೆಡಿ ನನಗೆ ಗೊತ್ತಿರೋಂಗೆ ಇಂಡಿಯಾದಲ್ಲಿ ಯಾರು ಕೂಡ ಎಲೆಕ್ಟ್ರಿಕ್ ಬೈಕ್ಗಳನ್ನ ಜಾಸ್ತಿ ತಗೋತಿಲ್ಲ. ನನಗೆ ಗೊತ್ತಿರೋ ಇಂಡಿಯಾದಲ್ಲಿರೋದೇ 2-3 ಕಂಪ್ನಿ. ಒಂದು ಅಲ್ಟ್ರಾವೈಲೆಟು, ಇನ್ನೊಂದು ಮ್ಯಾಟರು, ಅದು ಬಿಟ್ರೆ ಇನ್ಯಾವುದಿದೆ ಜ್ಞಾಪಕನೇ ಬರ್ತಿಲ್ಲ. ಯಾಕಂದರೆ ಅಷ್ಟು ಕಮ್ಮಿ ಇದೆ. ಜನನೂ ಅಷ್ಟೇ ಯಾರೂ ತಗೋತಾ ಇಲ್ಲ ಎಲೆಕ್ಟ್ರಿಕ್ ಬೈಕ್ಗಳನ್ನ. ತೊಗೊಂಡ್ರೆ ಎಲೆಕ್ಟ್ರಿಕ್ ಸ್ಕೂಟ್ರ್ ತೊಗೋತಾರೆ ಹೊರತು ಬೈಕ್ಗಳನ್ನ ಯಾರೂ ಜಾಸ್ತಿ ತೊಗೋತಿಲ್ಲ. ಸೊ ನೋಡೋಣ ಹೀರೋವಿಡಾದವ್ರು ಏನಾದರೂ ಬೈಕ್ ಬಿಟ್ಟ ಮೇಲೆ ಜನ ಕೂಡ ತಗೋತಾರಾ ಇಲ್ವಾ ಅನ್ನೋದನ್ನ. ಒಟ್ಟಿನಲ್ಲಿ ಈ ವರ್ಷದ ಕೊನೆ ಅಥವಾ ಮುಂದಿನ ವರ್ಷದಷ್ಟೊತ್ತಿಗೆ ಹೀರೋವಿಡಾ ಕಂಪ್ನಿಯಿಂದ ಎಲೆಕ್ಟ್ರಿಕ್ ಬೈಕ್ ಬರೋದು ಕನ್ಫರ್ಮ್ ಆಗಿದೆ. ಮುಂದಿನ ನ್ಯೂಸ್ ಬಂದು ಓಲಾ ಕಂಪ್ನಿ ಕಡೆಯಿಂದ. ಓಲಾ ಕಂಪ್ನಿನ ಆ ಬ್ರಹ್ಮ ಬಂದರೂ ಉಳ್ಸೋಕ್ಕಾಗಲ್ವೇನೋ ಆ ಪರಿಸ್ಥಿತಿಲಿದೆ. ಕಾರಣ ಏನಂದರೆ ಓಲಾ ಕಂಪ್ನಿಯ CFO ಅಂದರೆ ಚೀಫ್ ಫೈನಾನ್ಷಿಯಲ್ ಆಫೀಸರ್ ಆದಂಥ ಹರೀಶ್ ಅವರು ಇದೇ ತಿಂಗಳು 19ನೇ ತಾರೀಕಿನಂದು ರಾಜೀನಾಮೆ ಕೊಟ್ಟು ಆಚೆ ಹೋಗಿದ್ದಾರೆ. ಅವರು ಏನಂತ ಕಾರಣ ಕೊಟ್ಟಿದ್ದಾರೆ ಅಂದರೆ ವೈಯಕ್ತಿಕ ಕಾರಣದಿಂದ ನಾನು ರಾಜೀನಾಮೆ ಕೊಡ್ತಿದ್ದೀನಿ ಅಂತ ಹೇಳಿದ್ದಾರೆ. ಆದರೆ ಯಾವಾಗ ಇವರು ರಾಜೀನಾಮೆನ ಪ್ರಕಟಿಸಿದ್ರೋ ಆ ಕ್ಷಣನೇ ಓಲಾ ಶೇರು ಬಿದ್ದೋಗಿದೆ. ಇದೇ ರೀತಿ ಮುಂದುವರೆದ್ರೆ ಓಲಾ ಕಂಪ್ನಿನ ಬ್ರಹ್ಮ ಬಂದರೂ ಉಳ್ಸೋಕ್ಕಾಗಲ್ಲ. ಓಲಾ ಕಂಪ್ನಿಲಿ ಇನ್ವೆಸ್ಟರು ಶೇರ್ ಮಾರ್ಕೋ ಓಡೋಗ್ತಾ ಇದ್ದಾರೆ. ಕಂಪ್ನಿ ಓನರು ಸುಳ್ಳು ಹೇಳ್ಕೊಂಡು ತಮ್ಮ ಶೇರ್ಗಳನ್ನ ಮಾರ್ತಾ ಇದ್ದಾರೆ. ಖುದ್ದು CFOನೇ ರಾಜೀನಾಮೆ ಕೊಟ್ಟು ಆಚೆ ಹೋಗಿದ್ದಾರೆ. ಖುದ್ದು ಓಲಾ ಕಂಪ್ನಿ ಮೇಲೆ ಯಾರಿಗೂ ನಂಬಿಕೆ ಇಲ್ಲ. ಅಂಥದ್ರಲ್ಲಿ ನೀವುಗಳು ಯಾಕೆ ನಂಬಿಕೆ ಇಟ್ಟು ಆ ಗಾಡಿನ ತಗೋತಾ ಇದ್ದೀರಾ ಅಂತ ನನಗಂತೂ ಅರ್ಥ ಆಯ್ತಿಲ್ಲ. ಮುಂದೊಂದು ನ್ಯೂಸ್ ಬಂದು ಏತರ್ ಕಡೆಯಿಂದ. ಏತರ್ ಅವರು ತಮ್ಮ ರಿಜ್ದಾ ಗಾಡಿನ ಶ್ರೀಲಂಕಾದಲ್ಲೂ ಕೂಡ ಲಾಂಚ್ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ. ಈ ವರ್ಷದ ಮಧ್ಯದಲ್ಲಿ ನಾವು ಶ್ರೀಲಂಕಾದಲ್ಲಿ ರಿಜ್ದಾ ಗಾಡಿನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ಸಂತೋಷ ಸುದ್ದಿನೇ. ಯಾಕಂದ್ರೆ ನಮ್ಮ ದೇಶದ ಗಾಡಿಗಳು ಬೇರೆ ದೇಶದಲ್ಲೂ ಕೂಡ ಎಕ್ಸ್ಪೋರ್ಟ್ ಆಗಿ ಅಲ್ಲೂ ಕೂಡ ಜನ ತಗೋತಾ ಇದ್ದಾರೆ ಅಂದ್ರೆ ಖುಷಿ. ಯಾಕಂದ್ರೆ ಒನ್ ಟೈಮಲ್ಲಿ ನಾವು ಬರೀ ಜಪಾನ್ ಗಾಡಿಗಳನ್ನ ತಗೋತಿದ್ವಿ. ಆದ್ರೆ ಇವತ್ತು ಹಂಗಲ್ಲ. ಇವತ್ತು ನಮ್ಮ ಗಾಡಿಗಳನ್ನ ಬೇರೆ ದೇಶದವ್ರು ತಗೋತಾರೆ. TVS, ಬಜಾಜ್, ಹೀರೋ, ರಾಯಲ್ ಎನ್ಫೀಲ್ಡ್ ಇವೆಲ್ಲ ಕಂಪ್ನಿಗಳು ನಮ್ಮ ದೇಶಕ್ಕಿಂತ ಜಾಸ್ತಿ ಬೇರೆ ದೇಶದಲ್ಲೇ ಓಡೋದು. ಅದ್ರ ಜೊತೆ ಈಗ ಏತರು ಕೂಡ ಸೇರ್ಕೊಂಡಿದೆ. ನೋಡೋಣ ಶ್ರೀಲಂಕಾದಲ್ಲಿ ಲಾಂಚ್ ಮಾಡ್ತಾರಾ, ಲಾಂಚ್ ಮಾಡಿದ್ರೆ ಅದ್ರಲ್ಲಿ ಹೇಗೆ ಸಕ್ಸಸ್ ಆಗುತ್ತಾ ಫೇಲ್ ಆಗುತ್ತಾ ಅನ್ನೋದು ಮುಂದಕ್ಕೆ ಗೊತ್ತಾಗುತ್ತೆ. ಅದ್ರ ಜೊತೆಗೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಏತರ್ ಅವರು ಇನ್ಶೂರೆನ್ಸ್ ಸೆಕ್ಟರ್ ಕೂಡ ಕಾಲಿಡ್ತೀವಿ ಅಂತ ಹೇಳಿದ್ದಾರೆ. ಇದಕ್ಕಾಗಿ ಬೋರ್ಡ್ ಇಂದ ಅಪ್ರೂವಲ್ ಕೂಡ ಸಿಕ್ಕಿದೆ. ಅಂದ್ರೆ ಸ್ವಂತ ಇನ್ಶೂರೆನ್ಸ್ ಕಂಪ್ನಿನೇ ಓಪನ್ ಮಾಡ್ತಾರಾ ಅಥವಾ ಬೇರೆ ಕಂಪ್ನಿ ಜೊತೆ ಟೈಅಪ್ ಆಗಿ ಎಲೆಕ್ಟ್ರಿಕ್ ಗಾಡಿಗಳಿಗೆ ಇನ್ಶೂರೆನ್ಸ್ ಮಾಡ್ತಾರಾ ಅದ್ರ ಬಗ್ಗೆ ಮುಂದೊಂದು ದಿವಸದಲ್ಲಿ ಗೊತ್ತಾಗುತ್ತೆ. ಮುಂದೊಂದು ನ್ಯೂಸ್ ಬಂದು ಯಮಹಾ ಕಂಪ್ನಿ ಕಡೆಯಿಂದ. ಯಮಹಾ ಕಂಪ್ನಿಯವರು ತಮ್ಮ ಮೊಟ್ಟ ಮೊದಲ ಎಲೆಕ್ಟ್ರಿಕ್ ಸ್ಕೂಟರ್ EC06ನ ಲಾಂಚ್ ಮಾಡಿದ್ದಾರೆ. ಈ ಲಾಂಚ್ ಬಂದು ಹೊಸಕೋಟೆಯಲ್ಲಿ ನಡೀತು. ಹೊಸಕೋಟೆಯಲ್ಲಿರುವಂಥ ರಿವರ್ ಮೊಬಿಲಿಟಿ ಫ್ಯಾಕ್ಟ್ರಿಯಲ್ಲಿ ನಡೀತು. ಈ ಫಂಕ್ಷನಲ್ಲಿ ನಮ್ಮ ಇಂಡಸ್ಟ್ರಿ ಮಿನಿಸ್ಟರ್ ಆದಂಥ MB ಪಾಟೀಲ್ ಅವರು ಭಾಗಿಯಾಗಿದ್ರು. ಏನು ಯಮಹಾದವರು EC06ನ ಲಾಂಚ್ ಮಾಡಿದ್ದಾರೆ. ಈ ಗಾಡಿನ ರಿವರ್ ಮೊಬಿಲಿಟಿ ಫ್ಯಾಕ್ಟ್ರಿಲಿ ತಯಾರಿಸೋದು. ಇದಕ್ಕೋಸ್ಕರ ಅಂತಾನೆ ರಿವರ್ ಮೊಬಿಲಿಟಿ ಜೊತೆ ಟೈಅಪ್ ಆಗಿದ್ದಾರೆ. ಅದ್ರ ಜೊತೆಗೆ 40 ಮಿಲಿಯನ್ ಅಷ್ಟು ದುಡ್ಡನ್ನ ರಿವರ್ ಮೊಬಿಲಿಟಿಲಿ ಇನ್ವೆಸ್ಟ್ಮೆಂಟ್ ಕೂಡ ಮಾಡಿದ್ದಾರೆ ಯಮಹಾ ಕಂಪ್ನಿಯವರು. ನೋಡೋಣ ಈ ಗಾಡಿ ಬಂದ್ಮೇಲೆ ಎಷ್ಟು ರೇಟಿಗೆ ಲಾಂಚ್ ಆಗುತ್ತೆ ಅಂತ. ಇದಕ್ಕಿಂತ ಮುಂಚೆ ಜಪಾನ್ ಕಂಪ್ನಿಗಳಾದಂಥ ಹೋಂಡಾ ಮತ್ತೆ ಸುಜುಕಿ ಎರಡೂ ಕೂಡ ಎಲೆಕ್ಟ್ರಿಕ್ ಸ್ಕೂಟರ್ನ ಲಾಂಚ್ ಮಾಡ್ತು. ಆದ್ರೆ ರೇಟ್ ಮಾತ್ರ ತುಂಬಾ ಹೈ ಅಲ್ಲಿತ್ತು. ತುಂಬಾ ಜಾಸ್ತಿ ಅಂದ್ರೆ ಜಾಸ್ತಿ ಇಲ್ಲಿ ಬಿಟ್ಟಿದ್ರು. ನೋಡೋಣ ಯಮಹಾ ಕಂಪ್ನಿಯವ್ರು ಏನಾದರೂ ಒಂದು ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಬಿಟ್ರೆ ಖಂಡಿತವಾಗ್ಲೂ ಇದು ಸಕ್ಸಸ್ ಆಗುತ್ತೆ. ಇಲ್ಲ ಅಂದರೆ ಹೋಂಡಾ ಮತ್ತು ಸುಜುಕಿ ಥರ ಫೇಲ್ ಆಗುತ್ತೆ. ಮುಂದೊಂದು ನ್ಯೂಸ್ ಬಂದು ಬಜಾಜ್ ಚೇತಕ್ ಕಡೆಯಿಂದ. ಬಜಾಜ್ ಚೇತಕ್ ಅವರು ಇತ್ತೀಚೆಗೆ ಲಾಂಚ್ ಮಾಡಿದಂಥ C2501 ಗಾಡಿ ಮೇಲೆ
ಬರೋಬ್ಬರಿ 4,000 ರೂಪಾಯಿ ಡಿಸ್ಕೌಂಟ್ ಕೊಟ್ಟಿದ್ದಾರೆ. ನೀವೇನಾದ್ರೂ ಈ ಗಾಡಿ ತಗೋತೀನಿ ಅಂತ ಹೋದ್ರೆ ಎಕ್ಸ್ ಶೋರೂಮ್ ಪ್ರೈಸು 87,000 ಸಿಗುತ್ತೆ. ನಿಮಗೆ ಆನ್ ರೋಡ್ ನಿಮ್ಗೊಂದು 95,000 ಸಿಗ್ಬೋದು. ಅಂದ್ರೆ ಈ ಗಾಡಿ 1 ಲಕ್ಷದೊಳಗೇನೆ ನಿಮ್ ಕೈ ಸೇರುತ್ತೆ. ಇದು ಲಿಮಿಟೆಡ್ ಪೀರಿಯಡ್ ಆಫರು, ಅಂದ್ರೆ ಕೆಲವು ದಿವಸ ಇರುತ್ತಷ್ಟೇ. ಸೊ ನೀವೇನಾದ್ರೂ ತಗೊಳ್ಳೋದಾದ್ರೆ ನೋಡಿ ಚೆಕ್ ಮಾಡಿ. ಬಟ್ ಏನಪ್ಪಾ ಅಂದ್ರೆ ಇದು ಫಸ್ಟ್ ಬ್ಯಾಚ್ ಗಾಡಿಗಳಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ತೊಂದರೆಗಳಿರುತ್ತೆ. ಸೊ ನೋಡಿ ಕನ್ಸಿಡರ್ ಮಾಡಿದ್ರೆ ಮಾಡಿ. ಬಜಾಜ್ ಚೇತಕ್ C250 ಗಾಡಿನ ಎಕ್ಸ್ ಶೋರೂಮ್ ಪ್ರೈಸ್ 87,000 ಸಿಗುತ್ತೆ. ನಿಮ್ಗೊಂದು ಆನ್ ರೋಡ್ 95,000 ರಿಂದ 97,000 ನಿಮ್ ಕೈಗೆ ಸೇರುತ್ತೆ ಬೆಂಗಳೂರಲ್ಲಿ. ಸೂಪರ್ ಅಲ್ವಾ? 1 ಲಕ್ಷದೊಳಗೇನೆ ಈ ಗಾಡಿ ನಿಮ್ಗೆ ಕೈಗೆ ಸೇರುತ್ತೆ ಅಂದ್ರೆ ಸೂಪರ್ ಅಂತಾನೆ ನಾನು ಹೇಳ್ತೀನಿ. ಯಾಕಂದ್ರೆ ಇದಕ್ಕೆ ಕಾಂಪಿಟೇಟರ್ ಅಂದ್ರೆ TVS ಆರ್ಬಿಟ್ರು 1,15,000. ಹೀರೋವಿಡಾ ಹೀರೋ ವಿಡಾ ನಿಮಗೆ 1,25,000 ರಿಂದ 1,30,000 ಆಗುತ್ತೆ. ಅದಕ್ಕಿಂತನೂ ಈ ಗಾಡಿ ನಿಮಗೆ ಒಂದು 20,000 ರಿಂದ 25,000 ರೂಪಾಯಿ ಕಮ್ಮಿಗೆ ಸಿಗುತ್ತೆ ಈ ಗಾಡಿ. ಈ ವಾರದ EV ನ್ಯೂಸ್ ಹೇಗಿತ್ತು ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಅಷ್ಟೇ.